Hi dear students, ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲೀಷ್ 15E NCERT ಅಂದರೆ ಆದರ್ಶ ವಿದ್ಯಾಲಯದ ಸ್ಟೂಡೆಂಟ್ಸ್ಗೆ ಫಿಗರ್ಸ್ ಆಫ್ ಸ್ಪೀಚ್ ಈ ಒಂದು ಟಾಪಿಕ್ನ ಡಿಸ್ಕಷನ್ ಮಾಡ್ತೀವಿ ಈಗ. ಸ್ಟೇಟ್ ಲೆವೆಲ್ ಪ್ರಿಪ್ರೇಟರಿಯ ಕ್ವಶನ್ಸ್ಗಳು, ಮಾಡೆಲ್ ಪೇಪರ್ ಹಾಗೆ ಪ್ರೀವಿಯಸ್ ಇಯರ್ ಕ್ವಶನ್ಸ್ಗಳು. ಬೇಸಿಕಲಿ ಈ ಟಾಪಿಕ್ ತುಂಬ ಈಸಿ ಇರ್ತದೆ, ಹಿಂಗಾಗಿ ಟೈಮ್ ವೇಸ್ಟ್ ಮಾಡೋ ಬದಲಿಗೆ ಈಸಿ ಇರೋ ಕ್ವಶನ್ಸ್ ಬಂದಾಗ ಹಾಗೆ ಮೂವ್ ಆನ್ ಆಗ್ತೀನಿ. ಆಪ್ಷನ್ಸ್ಗಳನ್ನ ಸೆಲೆಕ್ಟ್ ಮಾಡಿ, ಏನಾದರೂ ಸ್ವಲ್ಪ ಟಫ್ ಕಂಡು ಬಂದಾಗ ಮಾತ್ರ ಅದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಮಾಡ್ತೀನಿ, ನಿಮಗೆ ಟೈಮ್ ಸೇವ್ ಆಗಲಿ ಅಂತ. ಓಕೆ, ಎಸ್, ಲೆಟ್ಸ್ ಮೂವ್ ಆನ್. ಫಸ್ಟ್ ಕ್ವಶನ್ ನೋಡಿ, ಶಿ ವಾಸ್ ದ ವೆರಿ ಕ್ವೀನ್ ಆಫ್ ಹರ್ ಕೈಂಡ್. ಸೊ ಇದು ಮೆಟಾಫರ್ ಆಗಿರುತ್ತೆ ನೋಡಿ. ಮಿಜ್ಬಿಲ್ ವಾಟರ್ ಈ ಲೆಸನ್ನಿಂದ ತಗೊಂಡಿರೋ ಸೆಂಟೆನ್ಸ್ ಇದು. ಓಕೆ, ನೆಕ್ಸ್ಟ್ ಮೂವ್ ಆನ್ ಆಗೋಣ. ಚಿಮ್ನಿ ಫಾರ್ ಎ ನೋಸ್. ಆ ನೋಸ್ ಹೆಂಗಿತ್ತಂದರೆ ಒಂಥರ ಚಿಮ್ನಿ, ಹೊಗೆ ಬರುವಂಥ ಚಿಮ್ನಿ ಥರ ಇತ್ತು. ಹೊಗೆ ಬರೋ ಪೈಪನ್ನು ಚಿಮ್ನಿ ಅಂತ ಕರೀತಾರೆ. ಇದು ಡ್ರ್ಯಾಗನ್ ಬಗ್ಗೆ ಕಂಪ್ಯಾರಿಸನ್ ಕೊಟ್ಟಿರೋದು. ಒಂದು ವೇಳೆ ಏನಾದರೂ ದ ನೋಸ್ ವಾಸ್ ಲೈಕ್ ಅ ಚಿಮ್ನಿ ಅಂತ ಕೊಟ್ಟಿದ್ರೆ ಸಿಮಿಲಿ ಆಗ್ತಿತ್ತು. ಈಗಿದು ಮೆಟಾಫರ್. ನೆಕ್ಸ್ಟ್ ಇಲ್ಲಿ ಲೈಕು ಆ್ಯಸ್ ಯೂಸ್ ಮಾಡ್ದಲೇ ಕಂಪ್ಯಾರಿಸನ್ ಮಾಡಿದ್ದಾರೆ, ಅದಕ್ಕೆ ಇದು ಮೆಟಾಫರ್ ಆಗುತ್ತೆ. ಶಿ ವಾಸ್ ದ ವೆರಿ ಕ್ವೀನ್ ಆಫ್ ಹರ್ ಕೈಂಡ್. ನೋಡಿ, ಸೇಮ್ ಕ್ವಶನ್ ರಿಪೀಟ್ ಇದೆ ಮಾಡೆಲ್ ಪೇಪರ್ನಲ್ಲಿ ಮತ್ತು ಪ್ರಿಪ್ರೇಟರಿನಲ್ಲಿ. ಸರಿ, ನೆಕ್ಸ್ಟ್ ಕ್ವಶನ್. ದ ಸನ್ ಶೆಡ್ಸ್ ಇಸ್ ಬೀಮ್ಸ್ ಆನ್ ರಿಚ್ ಆ್ಯಂಡ್ ಪುವರ್ ಅಲೈಕ್. ನೋಡಿ, ಸನ್ ಶೆಡ್ಸ್ ಬೀಮ್ಸ್. ಸೂರ್ಯ ತನ್ನ ಕಿರಣಗಳನ್ನು ಶ್ರೀಮಂತರಿರ್ಬೋದು ಬಡವರಿರ್ಬೋದು ಒಂದೇ ರೀತಿಯಲ್ಲಿ ಅವ್ರ ಮೇಲೆ ಚೆಲ್ತಾನೆ. ಜೀವ ಇಲ್ಲದೆ ಇರುವಂತಹ ಸೂರ್ಯನಿಗೆ ಜೀವ ಕೊಟ್ಬಿಟ್ಟು ಮನುಷ್ಯನ ಕ್ವಾಲಿಟಿಯನ್ನು ಕೊಟ್ಬಿಟ್ಟು ಹೇಳ್ತಾ ಇದ್ದಾರೆ, ಹಿಂಗಾಗಿದು ಪರ್ಸಾನಿಫಿಕೇಶನ್ ಆಗುತ್ತೆ. ನೆಕ್ಸ್ಟ್, ಅ ಸ್ಲೈ ಸ್ನೇಕ್ ಸ್ಲೀದರ್ ಸ್ಲೋಲಿ ಇನ್ ದ ಸ್ಯಾಂಡ್. ಸೊ ಇದ್ರಲ್ಲಿ ಗೊತ್ತಾಗುತ್ತೆ ಕಾನ್ಸನೆಂಟ್ ಸೌಂಡ್ ಎಸ್ ಅನ್ನೋದು ರಿಪೀಟ್ ಆಗ್ತೈತೆ, ಹಿಂಗಾಗಿದ್ದು ಅಲಿಟ್ರೇಷನ್. ದೇ ಲುಕ್ಡ್ ಲೈಕ್ ಬ್ಲ್ಯಾಕ್ ಮೌಂಟೇನ್ಸ್. ಲೈಕ್ ಅಂತ ಕೊಟ್ಟಿದ್ದಾರೆ, ಫಿಕ್ಸ್ ಸಿಮಿಲಿ. ನೆಕ್ಸ್ಟ್, ದ ಟ್ರೀಸ್ ಇನ್ಸೈಡ್ ಆರ್ ಮೂವಿಂಗ್ ಔಟ್ ಇನ್ ಟು ದ ಫಾರೆಸ್ಟ್. ಟ್ರೀಸ್ಗಳು ಯಾವತ್ತಾದರೂ ಓಡಾಡ್ತಾವ? ಮನೆಯಿಂದ ಹೊರಗಡೆ ಬರೋದು, ಮನೆ ಒಳಗಡೆ ಹೋಗೋದು, ಕಾಡು ಒಳಗಡೆ ಹೋಗೋದು, ಹಿಂಗೆ ಮಾಡ್ತಾವ? ಕಾಮನ್ ಆಗಿರೋದಿಲ್ಲ. ಇವೆಲ್ಲ ಜೀವ ಇರುವಂಥವರ ಕ್ವಾಲಿಟೀಸ್ಗಳು. ಇದು ಮನುಷ್ಯನ ಕ್ವಾಲಿಟಿ, ಹೀಗಾಗಿ ಮನುಷ್ಯನ ಕ್ವಾಲಿಟಿನ ಮರಕ್ಕೆ ಕೊಟ್ಟಿರೋದ್ರಿಂದ ಇದು ಪರ್ಸಾನಿಫಿಕೇಶನ್ ಆಗುತ್ತೆ. ಇದು ನಿಮ್ಗೆ ಗೊತ್ತಿರ್ತದೆ, ಆಡ್ರಿಯಾನ್ ರಿಚ್ ಅವ್ರು ಬರೆದಿರುವಂಥ ಟ್ರೀಸ್ ಅನ್ನೋ ಪೋಯಮಿಂದ ತಗೊಂಡಿದ್ದಾರೆ. ನೆಕ್ಸ್ಟ್, ಈಸ್ ವಾಯ್ಸ್ ರೋಸ್ ಲೈಕ್ ಎ ಗೇಲ್. ಲೈಕ್ ಅಂತ ಕೊಟ್ಟಿದ್ದಾರೆ, ಸಿಮಿಲಿ. ಲವ್ ಯು ಫಾರ್ ಯುವರ್ ಸೆಲ್ಫ್ ಅಲೋನ್. ಲವ್ ಯು ಫಾರ್ ಯುವರ್ ಸೆಲ್ಫ್ ಅಲೋನ್. ವೈ ಅನ್ನುವಂಥದ್ದು ಕಾನ್ಸನೆಂಟ್ ಸೌಂಡ್. ಯುವರ್ ಯೆಲ್ಲೋ ಏರ್. ಸೊ ಆ ಥರದ ಸೆಂಟೆನ್ಸ್ಗಳು ಕೂಡ ಬರ್ತವಲ್ಲ ಈ ಪದ್ಯದಲ್ಲಿ. ಎಸ್, ಸೊ ಇದು ಅಲಿಟ್ರೇಷನ್ ಆಗಿರುತ್ತೆ. ನೆಕ್ಸ್ಟ್, ಅಪರ್ಚುನಿಟಿ ನಾಕ್ಸ್ ಅಟ್ ದ ಡೋರ್ ಬಟ್ ಒನ್ಸ್. ಈ ಅವಕಾಶ ಅನ್ನೋದು ಪದೇ ಪದೇ ನಿಮ್ಮ ಮನೆಯ ಬಾಗಿಲಿಗೆ ಬರಲ್ಲ, ಒಂದು ಬಾರಿ ಮಾತ್ರ ಬರುತ್ತೆ. ಆ ಟೈಮಲ್ಲಿ ಬಳಸ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಇದು ಅವಕಾಶ, ಓಡಾಡೋದು, ಬರೋದು, ಹೋಗೋದು, ಇವೆಲ್ಲ ಮನುಷ್ಯನ ಕ್ವಾಲಿಟಿ. ಸೊ ಪರ್ಸಾನಿಫಿಕೇಶನ್ ಆಗಿದೆ. ಬೆಟಿ ಬಾಟ್ ಬಿಟರ್ ಬಟರ್. ಓದೋದೇ ಬೇಡ, ಅಲಿಟ್ರೇಷನ್. ನೆಕ್ಸ್ಟ್, ಪೇಪರ್ ಹ್ಯಾಸ್ ಮೋರ್ ಪೇಷನ್ಸ್ ದ್ಯಾನ್ ಪೀಪಲ್. ಚೆಕ್ ಮಾಡಿ ನೋಡಿದ್ರೆ ಪಿ ರಿಪಿಟೇಷನ್ ಸೌಂಡ್ಗಳು ಅಲಿಟ್ರೇಷನ್ ಅಂತ ಅನಿಸುತ್ತೆ. ಅಲಿಟ್ರೇಷನ್ ಆಪ್ಷನ್ನೇ ಕೊಟ್ಟಿಲ್ಲ ಅದಕ್ಕೆ ಅವರು. ಮಕ್ಳು ಕನ್ಫ್ಯೂಷನ್ ಆಗ್ಬೋದು ಅಥವಾ ಗ್ರೇಸ್ ಮಾರ್ಕ್ಸ್ ಕೊಡಬೇಕಾಗತ್ತೆ ಅಂತ. ಸೊ ಎನಿವೆ, ಇದು ಪೇಪರ್ಗೆ ತಾಳ್ಮೆ ಇದೆ ಅಂತ ಹೇಳ್ತಾ ಇದ್ದಾರೆ. ತಾಳ್ಮೆ ಇರೋದು ಮನುಷ್ಯನ ಕ್ವಾಲಿಟಿ, ಹೀಗಾಗಿ ಇದು ಪರ್ಸಾನಿಫಿಕೇಶನ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್, ಮೈ ಲೆಗ್ಸ್ ಆರ್ ಪಿಲ್ಲರ್ಸ್, ದ ಬಾಡಿ ದ ಶ್ರೈನ್, ದ ಹೆಡ್ ಅ ಕಪಲ್ ಆಫ್ ಗೋಲ್ಡ್. ಬಸವಣ್ಣ ಬರೆದಿರುವಂಥ ವಚನ ಇದು ಮೆಟಾಫರ್ ಆಗುತ್ತೆ. ಎನ್ನ ಕಾಲೆ ಕಂಬ, ಎನ್ನ ದೇಹವ ದೇಗುಲ ಎಲ್ಲ ಕೇಳಿದಿರಲ್ವಾ? ಸೊ ಆ ಒಂದು ಪದ್ಯದ ಟ್ರಾನ್ಸ್ಲೇಷನ್ ಇದು. ಮೈ ಲೆಗ್ಸ್ ಆರ್ ಲೈಕ್ ಪಿಲ್ಲರ್ಸ್, ದ ಬಾಡಿ ಲೈಕ್ ದ ಶ್ರೈನ್. ಈ ಥರ ಕೊಟ್ಟಿದ್ರೆ ಸಿಮಿಲಿ ಆಗ್ತಿದ್ದು, ಇದು ಮೆಟಾಫರ್. ದ ಮೂನ್ ಸ್ಲೋಲಿ ವಾಕ್ಸ್ ಇನ್ ಹರ್ ಸಿಲ್ವರ್ ಶೂ. ಮೂನು ವಾಕ್ ಮಾಡುವಂಥದ್ದು ಕ್ವಾಲಿಟೀಸ್, ಇದೆಲ್ಲ ಮನುಷ್ಯನ ಕ್ವಾಲಿಟಿ. ಸೊ ಹಿಂಗಾಗಿದ್ದು ಪರ್ಸಾನಿಫಿಕೇಶನ್ ಆಗುತ್ತೆ. ಎಸ್, ಈ ವೆಂಟ್ ಅಟ್ ದ ಪೈರೇಟ್ ಲೈಕ್ ಎ ರಾಬಿನ್ ಅಟ್ ಅ ವರ್ಮ್. ಲೈಕ್ ಇದೆ, ಸಿಮಿಲಿ ಆಗುತ್ತೆ. ನೆಕ್ಸ್ಟ್, ದ ಕ್ಯಾಮೆಲ್ ಇಸ್ ದ ಶಿಪ್ ಆಫ್ ದ ಡೆಸರ್ಟ್. ಇದು ಮೆಟಾಫರ್ ಆಗಿದೆ. ದ ಕ್ಯಾಮೆಲ್ ಈಸ್ ಲೈಕ್ ದ ಶಿಪ್ ಆಫ್ ದ ಡೆಸರ್ಟ್ ಅಂದ್ಬಿಟ್ಟಿದ್ರೆ ಸಿಮಿಲಿ ಆಗ್ತಿತ್ತು. ನೆಕ್ಸ್ಟ್, ನೋ ಒನ್ ನೀಲ್ಸ್ ಟು ಅನದರ್ ನಾಟ್ ಟು ಇಸ್ ಕೈಂಡ್. ನೋಡಿ, ನೋ ಏನಿದೆ ಸೌಂಡು, ನೀಲ್ಸ್
ಇದ್ರ ಪ್ರೊನೌನ್ಸಿಯೇಷನ್ ಗೊತ್ತಾಗಬೇಕು ನಮಗೆ, ನೀಲ್ಸ್ ಮಂಡಿ ಊರೋದು ಅಂತೇಳಿ. ಸೊ ಇದು ಕೂಡ ಅಲಿಟ್ರೇಷನ್ನೇ. ಲೆಟರ್ ರಿಪೀಟೆಡ್ ಆಗಿಲ್ಲ ಬಟ್ ಸೌಂಡ್ ರಿಪೀಟ್ ಆಗಿದೆ. ನೋ ಒನ್ ನೀಲ್ಸ್, ಇವೆರಡೆ ಮೇಯ್ನಾಗಿ ಬೇಕಾಗಿರೋದು ನಮಗೆ. ಸೊ ಇದು ಅಲಿಟ್ರೇಷನ್. ಕ್ಲಾಶ್ಡ್ ಇಸ್ ಟೈಲ್ ಲೈಕ್ ಐರನ್ಸ್ ಇನ್ ಡಂಜನ್. ಲೈಕ್ ಅಂತಿದೆ, ಸಿಮಿಲಿ. ಓಕೆ ಫ್ರೆಂಡ್ಸ್, ಇಷ್ಟು ಕ್ವಶನ್ ಡಿಸ್ಕಷನ್ ಮಾಡಿದ್ವಿ. ಇನ್ನು ಎಕ್ಸ್ಟ್ರಾ ಬೇಕಂದರೆ 14E ಅವರು ಕೂಡ ಫಸ್ಟ್ ಲ್ಯಾಂಗ್ವೇಜ್ ಅವ್ರನ್ನೇ. ಲೆಸನ್ ರಿಲೇಟೆಡಾಗಿ ಬರೋ ಕ್ವಶನ್ ಯೂಸ್ ಆಗದೆ ಇರ್ಬೋದು, ಬಟ್ ಕೆಲವೊಂದು ಜನರಲ್ ಗ್ರಾಮರಿನ ತೆಗಿತಾನೆ, ಅವು ಯೂಸ್ ಆಗ್ಬೋದು ನಿಮಗೆ. ಒಮ್ಮೆ ಅದನ್ನು ಒಂದು 5 ನಿಮಿಷ ಜಸ್ಟ್ ನೋಡಿ. ಕಾನ್ಫಿಡೆನ್ಸ್ ಇದೆ ಸರ್, ಏನೂ ಬೇಕಾಗಿಲ್ಲ ಅಂದರೆ ನೋ ನೀಡ್, ಇಲ್ಲ ಒಂದು ಸತಿ ಒಂದು 5 ನಿಮಿಷ ಬೆಟರ್ ಸರ್ ಅನ್ನಂಗಿದ್ರೆ ಒಮ್ಮೆ ನೋಡಿ. ಸೊ ನೆಕ್ಸ್ಟು ಫ್ರೇಸಲ್ ವರ್ಬ್ಸ್ಗಳ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಅವರ್ ಚಾನಲ್. ಟೇಕ್ ಕೇರ್. ವಿಶ್ ಯು ಗುಡ್ ಲಕ್.